ಬಹಳ ಅದ್ಧೂರಿಯಾಗಿ ಮದುವೆ ನಡೆದಿದೆ. ನಾನು ಫೋಟೋಸ್ನೆಲ್ಲನೂ ನೋಡಿದೆ. ಸೊ ನಿಮಗೆ ಯಾವುದು ನೆನಪು ಬಹಳ ನನ್ನ ಮದುವೆ ದಿವಸ ಹಿಂಗಾಗಿತ್ತು ಅಂತ ಪದೇ ಪದೇ ನೀವು ಗಂಡ ಹೆಂಡತಿ ಮಾತಾಡ್ಕೊಳ್ಳೋವಂಥದ್ದು ಯಾವುದು ಸರ್? ಎಂಗೇಜ್ಮೆಂಟಲ್ಲಿ ಮಾತ್ರ ಯಾರದೇ ಎಂಗೇಜ್ಮೆಂಟ್ ಆಗಲಿ ನೆನೆಸ್ಕೊಳ್ಳೋದು ಒಂದೇ. ನಮ್ಮದು ಎಂಗೇಜ್ಮೆಂಟ್ ಬಂದಾಗ ವುಡ್ಲ್ಯಾಂಡ್ಸಲ್ಲಿ ಬುಕ್ ಮಾಡಿದ್ರು. ನಾ ಇನ್ನೇನು ಕರೆಕ್ಟಾಗಿ 2 ದಿನಾನ 1 ದಿನಾನ ಎಂಗೇಜ್ಮೆಂಟಿಗೆ ಅನ್ಬೇಕಾದ್ರೆ ಅಲ್ಲಿ ಹೋಟೆಲ್ನಲ್ಲೇನೋ ಸ್ಟ್ರೈಕ್ ಆಗೋಯ್ತು. ಇನ್ನು ಸಡನ್ನಾಗಿ ನಮಗೆ ಗೊತ್ತಿಲ್ಲ, ಅದೆಲ್ಲ ನಮ್ಮ ಪೇರೆಂಟ್ಸ್ ನೋಡ್ಕೊಳ್ತಾ ಇದ್ರು. ಅವ್ರು ಹೋಗಿ ಬಂದಮೇಲೆ ಹೇಳೋರು. ಆಮೇಲಿಂದ ಅಲ್ಲೇ ಪಕ್ಕದ ಹೋಟೆಲಿಂದ ಇನ್ನೊಂದು ಹೋಟೆಲ್ ರಮಣಶ್ರೀ ಹೋಟೆಲ್ಗೆ ಶಿಫ್ಟ್ ಆಯಿತು ಎಲ್ಲ. ಅದು ಒಂದು ಮಾತ್ರ ಎಂಗೇಜ್ಮೆಂಟ್ ಅಂದರೆ ಅದು ಜ್ಞಾಪಕ ಬರುತ್ತೆ. ಎಂಗೇಜ್ಮೆಂಟ್ ಕರೆಕ್ಟ್ ಟೈಮಲ್ಲಿ ಹೀಗಾಗೋಯ್ತಲ್ವ ಅಂತ. ಆಮೇಲಿಂದ ರಿಸೆಪ್ಷನ್ ಟೈಮಲ್ಲೂ ಅಷ್ಟೇ ತುಂಬ ಮಳೆ ಅಂದರೆ ಮಳೆ. ನಮಗೆ ಗೊತ್ತಿಲ್ಲ, ನಮ್ಮಮ್ಮ ಹೇಳಿದ್ರು, ಅಯ್ಯೋ ಯಾರು ಬರ್ತಾರೋ ಇಲ್ಲೋ ಇಷ್ಟೊಂದು ಮಳೆ ಬರ್ತಾ ಇದೆ ಹೇಗಪ್ಪ ಅಂತ ಇದ್ರು. ಒಂದು ಸ್ವಲ್ಪ ಚೆನ್ನಾಗಿ ಜೋರ ಮಳೆ ಬಂತು, ಮತ್ತೆ ನಿಂತೋಯ್ತು. ಎಲ್ಲರೂ ಗೆಸ್ಟ್ ಎಲ್ಲ ಸ್ಟಾರ್ಟ್ ಆದರು ಬರೋಕ್ಕೆ. ಫುಲ್ ಗೆಸ್ಟ್ ಎಲ್ಲ ಅನ್ಕೊಂಡಿದ್ದಂತ ಜಾಸ್ತಿ. ಅಡುಗೆ ಭಟ್ರು ಕೂಡ ಯೋಚನೆ ಮಾಡೋದು, ಅಯ್ಯೋ ಇಷ್ಟೆಲ್ಲ ರೆಡಿ ಆಗಿಬಿಟ್ಟಿದೆ, ಯಾರು ಮಳೆ ಬರ್ತಾ ಇದೆ ಬಂದೇ ಇಲ್ಲ ಇನ್ನೂ ಅಂತ ಹೇಳ್ತಾರೆ. ನಮ್ಮ ತಂದೆ ಬಂದು ಹೇಳಿದ್ರು, ಅಡುಗೆ ಭಟ್ಟ ಕೂಡ ಬಂದು ಕೇಳ್ಕೊಂಡು ಹೊಟ್ಟೋದಮ್ಮ ಏನಿಲ್ಲ ಯಾರು ಬಂದಿಲ್ಲ ಅಷ್ಟೇ. ಅವ್ರು ಕೇಳ್ಕೊಂಡು ಹೋಗಿದ್ದೆ ತಡ ಎಲ್ಲರೂ ಸ್ಟಾರ್ಟ್ ಆದರು. ಸೊ ಮದುವೆ ಬಗ್ಗೆ ಎಲ್ಲ ಮಾತಾಡ್ತಿದ್ವಿ, ಮದುವೆ ಫೋಟೋಸ್ ಕೂಡ ನೋಡಿದ್ವಿ ನಾವು, ನಮ್ಮ ವೀಕ್ಷಕರೆಲ್ಲ ನೋಡಿದ್ರು. ಸೊ ಮದುವೆನಲ್ಲಿ ಒಂದು ಫೋಟೋ ಬಹಳನೇ ನನ್ನ ಸೆಳೀತು, ಅದನ್ನು ರೀಕ್ರಿಯೇಟ್ ಮಾಡಿಸೋಣ ಅಂತ ಅನಿಸ್ತಾ ಇದೆ. ನೀವಿಬ್ಬರು ರೆಡಿನಾ? ಇದು ಎಂಗೇಜ್ಮೆಂಟ್ ಫೋಟೋ ಅಂತ ಅನಿಸುತ್ತೆ. ಸೊ ಮಲ್ಲಿಗೆ ಹೂ ರೆಡಿ ಇದೆ ಸರ್, ರಿಸೆಪ್ಷನ್ ಫೋಟೋ ಅಂತ ಹೇಳ್ತಾ ಇದ್ರು ಮೇಡಮ್. ಅದನ್ನು ಭಾಳ ಕ್ಯೂಟಾಗಿದೆ. ಅದರಲ್ಲಿ ನಿಮ್ಮ ಮುಖದ ಮೇಲೆ ಒಂದು ಒಳ್ಳೆ ನಗು ಕೂಡ ಇದೆ, ನಾಚಿಕೆ ಕೂಡ ಇದೆ, ಒಂದೇ ಒಂದು ಕೈಲಿ ಬಿಡ್ತಾ ಇದ್ದೀರಾ. ಸೊ ಈಗ 27 ವರ್ಷದ ನಂತರ ಆ ಫೋಟೋನ ರೀಕ್ರಿಯೇಟ್ ಮಾಡೋಣ. ಸೊ ಮತ್ತೊಂದು ಫೋಟೋ ಇದೆ. ನಮಗೆ ಒಂಥರ ರಿಮೆಂಬ್ರೆನ್ಸ್ನ ಕೊಟ್ಟು ಮತ್ತೊಮ್ಮೆ ಅದನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ನಿಮಗೂ ಕೂಡ ಧನ್ಯವಾದಗಳು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.